ಅಮರ್, ವಾಟ್ ಇಸ್ ದಿಸ್? ಸರ್, ಈ 4 ಜನ ಉಗ್ರಗಾಮಿಗಳು ತಮ್ಮ ಕಾರ್ಗೆ ಸಿಎಂ ಅಂತ ಬೋರ್ಡ್ ಹಾಕೊಂಡು ಅವ್ರ ಮನೆಗೆ ನುಗ್ಗಿ ಅವ್ರನ್ನ ಹತ್ಯೆ ಮಾಡೋದು ಹೊರಟಿದ್ದಾರೆ ಅನ್ನೋ ಕ್ಲೂ ನನಗೆ ಸಿಕ್ತು ಸರ್. ನಾನು ಇಮಿಡಿಯೇಟ್ ಆಗಿ ಅಟ್ಯಾಕ್ ಮಾಡಿದೆ ಸರ್. ಆದ್ರೆ ಅವ್ರನ್ನ ಜೀವ ಸಹಿತ ಹಿಡಿಯಕ್ ಆಗ್ಲಿಲ್ಲ. ಅವರಲ್ಲಿ ಒಬ್ಬನ ಹಿಡಿದು ಬಾಯ್ ಬಿಡಿಸೋಷ್ಟರಲ್ಲಿ ಅವ್ನ ಟೆರೇಸ್ ಇಂದ ಕಾಲ್ಜಾರ್ ಬಿದ್ದು ಸತ್ತೋದ ಸರ್. ಅಮರ್, you have to be very careful with the CM security. Yes, sir. Jet Airways announces the arrival of Mumbai Mangalore flight number 9W431. Thank you. ಸಾಬ್, ಇವರೇ ಇಂಟರ್ನ್ಯಾಷನಲ್ ಕಿಲ್ಲರ್. ನಿಮ್ದು ಕೆಲ್ಸಕ್ಕೋಸ್ಕರ ಕರೆಸಿದ್ದೀನಿ. ಲಾಲ್ಯ, ಇವ್ ನಿಲ್ಲೂ ನೋಡ್ದಂಗ ಐತಲ್ಲ? ಸಾಬ್, ನೋಡ್ದಂಗಲ್ಲ, ನೋಡೇ ಇದೆಯಾ? ಲೇ, ನೀನು ಟೋನಿ ಎಲ್ಲಿರುತ್ತಮ್ಮ? ಡೋಂಟ್ ವೇಸ್ಟ್ ಮೈ ಟೈಮ್. ಮೊದಲು ವಿಷಯಕ್ಕೆ ಬಾ. ನೋಡಪ್ಪ ಟೋನಿ, ನೀನ್ ಮಾಡೋ ಕೆಲ್ಸನ ಬಹಳ ಹುಷಾರಿಂದ ಮಾಡ್ಬೇಕು ಮಾತ್ರ. ಯಾಕಂದ್ರೆ ಇದು ನಮ್ಮ ರಾಜಕೀಯ ಭವಿಷ್ಯದ ಪ್ರಶ್ನೆ ಅದ. ನಮಗ್ ಉಳಿದಿರೋದು 24 ತಾಸು ಅಷ್ಟ. ಅಷ್ಟರೊಳಗ ಆ ಮುಖ್ಯಮಂತ್ರಿ ರಾಮಚಂದ್ರ ಸತ್ತು ಬಿಡ್ಬೇಕು. ಅವನು ಸತ್ತು ಬಿದ್ದ ಕೂಡಲೇ ನೀನ್ ರೊಕ್ಕ ನೀನ್ ತಗೊಂಡ್ಬಿಡ. ಆಮೇಲೆ ನಾನ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ. ನೋಡು, ಅವತ್ತು ಕ್ಯಾಬಿನೆಟ್ ಅಟ್ಯಾಕ್ ಮಾಡಿದಾಗ ಆತಲ್ಲ, ಹಂಗಾಗಬಾರ್ದು ಮತ್ತ. ಕ್ಯಾ ಭಿ ಬೋಲೋ ಮಿನಿಸ್ಟರ್ ಸಾಬ್, ಈ ಟೋನಿ ಕೆ ऊपर मेरा पूरा भरोसा ಇದೆ. ಹಳೆದನ್ನೆಲ್ಲ ಬಿಡಿ, ಮುಂದೇನಾಗ್ಬೇಕೋ ಅದನ್ನ ನೋಡಿ. ನನಗೂ ನಿನ್ನ ಮೇಲೆ ರಗಡ್ ನಂಬಿಕೆ ಐತ್ ಬಿಡ. ಆಯ್ತು ಬಿಡಪ್ಪ. ಓಹೋ, ಬನ್ನಿ ಬನ್ನಿ. ನಿಮ್ ವ್ಯವಹಾರ ಎಲ್ಲ ಮುಗಿತಾ? ಅದೆಲ್ಲ ಹಂಗಿಲ್ಲಲೇ, ನಾ ಹೇಳಿದ್ದೇನ್ ಮಾಡ್ದೆ? ಕಪಾಟ ಸಜ್ಜಾಗಿ ಕಾವೇರಿಸ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ನೀವು ವ್ಯವಹಾರ ಮುಗಿಸಿರಂತ ಬನ್ನಿ. ಬರ ನಿಂಗೆ ಬಾರ್ ಪಾಟೋನಿ ಹೋಗೋಣ. 4 ದಿನ ಟೂರ್ ಒಂದೇ, 40 ದಿವಸದ ಬಟ್ಟೆ ತುಂಬಿಸಿದಾಳ ಏನೋ. ಭಾರ ಅಂದ್ರೆ ಭಾರ. ನಮಸ್ಕಾರ ಗುರುವೇ. ಬೆಳಿಗ್ಗೆನೆ ಬಂದ ತಲೆ ತಿನ್ನೋದಿಕ್ಕೆ. ನನ್ನ ಮಗ ಕೋಟಿಗಟ್ಲೆ ಕೊಳಿತಾ ಇದ್ರು ಬೇಕರ್ತರ ಮನೆ ಇದಕ್ಕೇನ್ ಕಮ್ಮಿ ಇಲ್ಲ. ಅಂತೂ ತೋರ್ಸ್ಬಿಟ್ಟಲ್ಲ ನೀ ರಾಜಕೀಯ ಬುದ್ಧಿನ. ನಾನು MLA ಮಾಡ್ಬಿಡ್ರಿ, ನಿಮಗೆ ಹಿಂಗ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಅಷ್ಟು ಮಾಡ್ತೀನಿ, ಇಷ್ಟು ಮಾಡ್ತೀನಿ ಅಂತ ಬೊಂಬಳ ಹೊಡ್ಕೊಂಡಲ್ಲ. ಏನಯ್ಯ ಮಾಡ್ದೆ? ಈ CM ಬಂದಿದ್ದು ನಮ್ಮೇಲೆ ಹೇರ್ತಾ ಇದ್ದಾನಲ್ಲ ಟ್ಯಾಕ್ಸು. ಬಾಟ್ಲಿ ಮುಟ್ಟಿದ್ರೆ ಟ್ಯಾಕ್ಸ್, ಬಾಟ್ಲಿ ಓಪನ್ ಮಾಡಿದ್ರೆ ಟ್ಯಾಕ್ಸ್, ಜೀವ ಹೋಗೋವರೆಗೂ ಟ್ಯಾಕ್ಸು. ನಿಮ್ಮ ಸರ್ಕಾರ ನಡೀತಾ ಇರೋದೇ ನಮ್ಮಂತ ಹೆಂಡದ ಲಾಭಿಗಳಿಂದ, ನಾವು ಕೊಡೋ ಟ್ಯಾಕ್ಸ್ ನಿಂದ ಅಲ್ಲಯ್ಯ. ಆ CM ಅವನ ಕಾಚ ಅವನೇ ಒಕ್ಕೊಳ್ಳಯ್ಯ, ನಮ್ಮ ಕಾಚ ಯಾಕಯ್ಯ ಆಡಿಸ್ಬೇಕು? ಅದಕ್ಕೆಯ್ಯ ಅವನು ಮುಗಿಸ್ಬೇಕು ಅಂತಲೇ ನಾವೆಲ್ಲ ತೀರ್ಮಾನ ಮಾಡ್ಕೊ. ನೀವು ಬಹಳ ಡೇಂಜರ್ ಕಣ್ರಯ್ಯ, ನಿಮ್ ಸವಾಸನೆ ಕಷ್ಟ. ಅಯ್ಯೋ, ಡೇಂಜರ್ ನಿಮ್ಗಲ್ಲ ಗುರುವೇ. CM ಮುಗಿಸಿದ್ರೆ ಆ ಜಾಗಕ್ಕೆ ನಮ್ಮ ಹೋಮ್ ಮಿನಿಸ್ಟರ್ ಪಾಟೀಲ್ ಇಲ್ವಾ, ಅವನು ಬರ್ತಾನೆ. ಅವನು ಆ ಸ್ಥಾನಕ್ಕೆ ಹೋದ್ಮೇಲೆ ಹೋಮ್ ಮಿನಿಸ್ಟರ್ ಯಾರು? ಈ ನಿಂಗೇಗೌಡ ಆಗ್ತಾನೆ. ನಿಂಗೇಗೌಡ ಹೋಮ್ ಮಿನಿಸ್ಟರ್ ಆದ್ರೆ ಬಿಸಿನೆಸ್ ಎಲ್ಲ ಸ್ಟಾರ್ಟ್. ಈಗಿನ ಹೋಲ್ಸೇಲ್ ಏನು ಇನ್ನು 10 ಇನ್ಸ್ಟಿಟ್ಯೂಟ್ ಓಪನ್ ಮಾಡಿಸ್ಬಿಡ್ತೀನಿ. ನಿನ್ನ ಕೆಲಸ ಎಲ್ಲ ಕುಲ್ಲ. ಬನ್ನಿ. ಏನ್ ಹಿಂಗೆ ಕೊಡ್ರೆ? ನಮ್ ಮನೆಗ್ ಬರೋದೇ ಅಪರೂಪ ಆಗೋಯ್ತು. ಹಾಗೇನಿಲ್ಲ, ರಾಜಕೀಯದ ಒತ್ತಡ. ನಿಮ್ಮಂತರ ಮರೆಯಕ್ಕಾಗತ್ತಾ? ನಾವು ನೀವು ಒಂದೇ ಊರ್ನೋರು. ನಾನ್ ನಿಮ್ ಮನೆಗ್ ಓದ್ತಿದ್ದಾಗ ಏಟೊಂದು ಸಂತೋಷ, ಏನು ಕತೆ. ಈಗೇನ್ ನಿನ್ ದುಃಖ ಆಗಿರೋದು? MLA ಆಗಿ ಚೆನ್ನಾಗ್ ಸಂಪಾದನೆ ಮಾಡ್ತಿದ್ಯಾ? ಹಣ ಸಂಪಾದನೆ ಮಾಡ್ಬಿಟ್ರೆ ಸಾಕೆ ಗುರುವೆ. ಸಂಸಾರ ಸುಖವಾಗಿರೋದು ಬೇಡವೆ? ನಮ್ಮನೆಲ್ಲ ಸುಖ ಇಲ್ವಲ್ಲ. ನಮಗೂ ಅಷ್ಟೇ ಗೌಡ್ರೆ, ನೀವ್ ಆಗಾಗ ನಮ್ ಮನೆಗ್ ಬರ್ತಿದ್ದಾಗ ನನಗ್ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಗುರುವೆ ಇಷ್ಟಕ್ಕೆ ಗಾಬರಿ ಆಗ್ಬಿಟ್ರಿ ಹೆಂಗೆ? ಇನ್ನು ಕೇಳೋದು ಬಹಳಷ್ಟಿದೆ. ನಮ್ಮ ಮಗ ಬಸವರಾಜ್ ಕಾಣ್ತಾ ಇಲ್ವಲ್ಲ? ನಮ್ಮ ಮಗ ಅಂದ್ರೆ ನಿಮ್ ಮಗ, 5 ವರ್ಷದ ಬಸವರಾಜ. ಹಾಸ್ಟೆಲ್ ಅಲ್ಲಿ ಇದಾರೆ, ಈಗ ರಜಾ ಇಲ್ಲ. ಲೇ ವ್ಯಾನ್ ಹತ್ತು. ನಿಂಗೇಗೌಡ ನೀನೇ ಡ್ರೈವ್ ಮಾಡು, ಇವಳನ್ನ ಬೇಗ ಬಿಟ್ಟು ಬಂದ್ಬಿಡೋಣ. ಬಿಟ್ ಬರೋದಾ? ರೀ, ನಾವ್ ಹೋಗ್ತಿರೋದು ಟೂರ್ಗಲ್ವಾ? ಕ್ಯಾನ್ಸಲ್ಲು.
ಈಗ ರಾಮನಗರದಲ್ಲಿರೋ ನಿನ್ ತವ್ರ ಮನೇಲಿ ಬಿಟ್ಟು ನಾನು ಬೇಗ ಬರಬೇಕು ಬಾ. ರಾಮನಗರಕ್ಕ ಯಾಕೆ? ಅದೆಲ್ಲ ರಾಜಕೀಯ ವಿಷಯ ಕಣೆ. ಇಲ್ಲೊಂದು ಮಹತ್ ಕಾರ್ಯ ನಡಿಬೇಕಾಗಿದೆ ಅಲ್ವೇನಾ? ರಾಮನಗರಕ್ಕೆ ನಾನು ಹೋಗಲ್ಲ. ನಿನ್ ತವ್ರ ಮನೆ ಅಲ್ವೇನೆ, ನೀನ್ ಹೋಗ್ಲೇಬೇಕು. ರಾಮನಗರದಲ್ಲಿ ಒಂದ್ ತಪ್ಪು ನಡೆಯಿತು ಯಾಕೋದಲ್ಲ ಬರ ಈ ಕಡೆ. ಏನ್ ನಡೀತು ಹೇಳೆ. ನಾನ್ ತಪ್ಪು ಮಾಡ್ಲಿಲ್ಲ ರೀ, ಎಲ್ಲ ನಿಮ್ ರಾಜಕೀಯದವ್ರಿಂದ. ಅದೇನ್ ನಡೀತು ಅಂತ ಬಾಯ್ ಬಿಟ್ಟು ಹೇಳೆ. ನಮ್ಮ ಮಗ ಬಸವರಾಜು ನಿಮಗ್ ಹುಟ್ಟದವನಲ್ಲ ರೀ. ಯಾಕೋ ಕಿರ್ಸ್ಕೊತೀಯ? ಸೀಕ್ರೆಟ್ ಓಪನ್ ಆಗ್ಬಿಡುತ್ತಲ್ಲ ಅಂತ. ಸುಮ್ಮನೆ ಲೇ ಹೇಳೆ, ಅವನು ಯಾರ ಮಗ ಅಂತ ಹೇಳೆ. ರಾಮನಗರದಲ್ಲಿ ಅದೊಂದು ದೊಡ್ಡ ಘಟನೆ ರೀ. ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಅಯ್ಯೋ, ತಲೆ ಸುತ್ತಾ ಇದೆ, ಕಣ್ಣೆ ಕಾಣಿಸ್ತಾ ಇಲ್ಲ ರೀ. ಅಯ್ಯಯ್ಯೋ, ಸುಮ್ಮನಿರೋ. ಸೀಕ್ರೆಟ್ ಓಪನ್ ಆಗೋದ್ರೊಳಗೆ ಕೂಗಾಡಿ ಮೂರ್ಛೆ ಹೋಗ್ಬಿಟ್ಟಲ್ಲೋ. ಡಾಕ್ಟರ್ ಕರಿಬೇಕು. ಹಿಡ್ಕೋ. ಅಲ್ಲಿ ಹಿಡ್ಕೋಬೇಡ, ಅಲ್ಲಿ ಹಿಡ್ಕೋಬೇಡ. ಅಲ್ಲಿ ಹಿಡ್ಕೊಬೇಡಿ, ಇನ್ನೆಲ್ಲಿ ಹಿಡ್ಕೊಳ್ಳಿ ಗುರುವೆ. ಕಾಲು ಹಿಡ್ಕೋ. ಕಾಲು ಗುರುವೆ. ಗಿರಿಜಾ, ಅಂದ ಹಾಗೆ ಇವತ್ತಿನ ನಮ್ಮ ಮುಂದಿನ ಕಾರ್ಯಕ್ರಮಗಳೇನು? ಸರ್ 9:30 ಗಂಟೆಗೆ ಪಾರ್ವತಿಪುರ ಸ್ಲಮ್ ಅಲ್ಲಿ ಬೋರ್ವೆಲ್ ಉದ್ಘಾಟನೆ ಇದೆ. 10 ಗಂಟೆಗೆ ರೈತ ಸಮುದಾಯ ಭವನದ ಶಿಲಾನ್ಯಾಸ ಇದೆ ಸರ್. ಇಸ್ಕಾನ್ ನಲ್ಲಿ ಬಡ ಮಕ್ಕಳಿಗೋಸ್ಕರ ಅಕ್ಷಯ ಪಾತ್ರೆ ಕಾರ್ಯಕ್ರಮ ಇತ್ತಲ್ಲ, ಅದೆಷ್ಟೊತ್ತಿಗೆ? ಮಧ್ಯಾಹ್ನ 12 ಗಂಟೆಗೆ ಸರ್. ಐಸಿ, ಕೆನಡಾದಿಂದ ಡೆಲಿಗೇಟ್ಸ್ ಬರೋ ಚಾನ್ಸ್ ಇದೆ. ಬೆಂಗಳೂರಿನಲ್ಲಿ ಟೆಕ್ನಾಲಜಿ ಪಾರ್ಕ್ ಓಪನ್ ಮಾಡ್ತಾರಂತೆ. ಅವರು ಬಂದು ಒಪ್ಪಂದಕ್ಕೆ ಸಹಿ ಹಾಕ್ಬಿಟ್ರೆ ನಮ್ಮ ರಾಜ್ಯಕ್ಕೆ ತುಂಬಾ ಒಳ್ಳೆ ಭವಿಷ್ಯ ಇದೆ. ಆದ್ರೆ ಅದಿನ್ನು ಕನ್ಫರ್ಮ್ ಆಗಿಲ್ಲ. ಆಕ್ಚುಲಿ ವೇಟಿಂಗ್ ಫಾರ್ ದಿ ಡೆಲ್ಲಿ ಕಾಲ್. ಹಲೋ ಹಲೋ ತಾತ, ನಾನು ಪ್ರಫುಲ್ಲ ಮಾತಾಡ್ತಿದ್ದೀನಿ. ಓ ಪುಟಿ, ಹೇಗಿದ್ದೀಯ ಮರಿ? ಓ ಬೊಂಬಾಟಾಗಿದ್ದೀನಿ ತಾತ. ನೀವೇಗಿದ್ದೀರಾ ತಾತ? ನಾನು ಬೊಂಬಾಟೆ. ಅದ್ ಸರಿ, ಏನು ಫೋನ್ ಮಾಡಿದ್ದು? ಯಾಕಂದ್ರೆ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಏನ್ ಹೇಳಿ ನೋಡೋಣ? ಏ ಕಳ್ಳು ಮರಿ, ನಾನು ಮರೀತೀನ? ಇವತ್ತು ನಿನ್ನ ಬರ್ತ್ಡೇ ಅಲ್ವಾ? ಕಾರೆ ಜಾಣ ತಾತ ನೀನು. ಇವತ್ ಸಾಯಂಕಾಲ ಮರೀದೆ ಬರ್ತೀಯ ತಾನೆ? ಪುಟ, ಈಗ 4 ವರ್ಷದಿಂದ ನಿನ್ನ ಹುಟ್ಟಿದಬ್ಬಕ್ಕೆ ಬಂದು ನೀನು ಕೇಕ್ ಕಟ್ ಮಾಡಿದ್ಮೇಲೆ ನಿನಗೆ ಮೊದಲು ಸಿಹಿ ತಿನ್ನಿಸ್ತಾ ಇದ್ದುದು ನಾನೇ. ಈ ಸಲ ಬಿಡ್ತೀನ? ಖಂಡಿತ ಬಂದೇ ಬರ್ತೀನಿ. ನೀನ್ ಬರ್ಲಿಲ್ಲ ಅಂದ್ರೆ ನಾನ್ ಕಾರ್ ತಗೊಂಡ್ ಬಂದು ನಿನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಕೊಡಿಲಿ. ಹೋಗಮ್ಮ, ನಾನ್ ತಾತನ ಜೊತೆ ಮಾತಾಡ್ತಿದ್ದೀನಿ. ಅಪ್ಪನ ಹತ್ರ ಮಾತಾಡ್ತಾ ಇದ್ಯಾ? ಕೊಡು ಪ್ಲೀಸ್. ಅಯ್ಯೋ ರಾಮ, ನಂಗೆ ಡಿಸ್ಟರ್ಬ್ ಮಾಡ್ಬೇಡ. ಬೇಕಾದ್ರೆ ನಾನ್ ಮಾತಾಡದ್ಮೇಲೆ ನೀನ್ ಸಪ್ರೇಟ್ ಆಗಿ ತಾತನ ಹತ್ರ ಮಾತಾಡುವಂತೆ, ಆಯ್ತಾ? ಅಬ್ಬ, ತಾತ ಮೊಮ್ಮಗಳ ಮಾತು ಅಂದ್ರೆ ಮುಗೀತು. ಹುಟ್ಟಿದ ಸೂರ್ಯ ಮುಳುಗೋವರೆಗೂ ಮುಗಿಯೋದೇ ಇಲ್ಲ. ಮಮ್ಮಿ ಕೊಡ್ತೀನಿ. ಥ್ಯಾಂಕ್ ಯು. ಅಪ್ಪ, ನಾನಪ್ಪ ಅನು. ನಿಮ್ ಕೆಮ್ಮು ಹೇಗಿದೆ? ಅಯ್ಯೋ, ಅದು ಇದ್ದದ್ದೇ ಬಿಡಮ್ಮ. ನೀನ್ ಹೇಗಿದ್ಯಮ್ಮ? ಐ ಆಮ್ ಆಲ್ ರೈಟ್ ಪಾ. ಸಾಯಂಕಾಲ ಫಂಕ್ಷನ್ ನೆನಪಿದೆ ತಾನೆ? ಖಂಡಿತ ಬರ್ತೀನಮ್ಮ. ಹೌದು, ಯಜಮಾನ್ರಿಲ್ವ ಮನೇಲಿ? ಇಲ್ಲೇ ಇದ್ದಾರಪ್ಪ, ಈಗ ರೆಡಿ ಆಗ್ತಾ ಇದಾರೆ. ರೀ, ಇಲ್ಲಿ ಬನ್ನಿ. ಇಲ್ಲಿ ಅಪ್ಪ ಲೈನಲ್ಲಿ ಇದ್ದಾರೆ. ಹಲೋ, ನಮಸ್ಕಾರ ಮಾವ. ಏನು ಮಧು, ಎಷ್ಟು ಗಂಟೆ? ಆಫೀಸ್ಗೆ ಹೋಗೋಕೆ ಹೊತ್ತಾಗಿಲ್ವಾ? ಹೊರಟಿದ್ದೆ, ಅಷ್ಟಲ್ಲೇ ನಿಮ್ ಫೋನ್ ಬಂತು. ಡೋಂಟ್ ವೇಸ್ಟ್ ಯುವರ್ ಟೈಮ್ ಆನ್ ಅನ್ನೆಸೆಸರಿ ಥಿಂಗ್ಸ್. ಬಿ ಪಂಕ್ಚುಯಲ್ ಅಂಡ್ ಸಿನ್ಸಿಯರ್ ಇನ್ ಯುವರ್ ಜಾಬ್. ಶ್ಯೂರ್ ಮಾವ. ಸರಿ. ಸರ್, ಹೋಮ್ ಮಿನಿಸ್ಟರ್ ಕಾಯ್ತಾ ಇದ್ದಾರೆ. ಓ, ಐ ಆಮ್ ಸಾರಿ, ಮರ್ತೇ ಬಿಟ್ಟಿದ್ದೆ. ನಡೀರಿ.